ಓನರ್ ಗಾಡಿ ಸರ್ ಇದು ಸಿಂಗಲ್ ಓನರ್ ಗಾಡಿ ಯಾರು ಕೊಡ್ದಿರೋ ಪ್ರೈಸ್ ಅಲ್ಲಿ ನಾವು ಮಾಡ್ಕೊಡ್ತೀವಿ. ಬರೀ 8,000 ಓಡಿದೆ. ನಿಮ್ಗೆ ಯಾರು ಕೊಡ್ದಿರೋ ಪ್ರೈಸ್ ಅಲ್ಲಿ ನಾವು ಕೊಡ್ತೀರಿ. 68 ವರೆಗೂ ಮಾಡ್ಕೊಡ್ತೀವಿ ಸರ್. ಇದು ನಿಮ್ಗೆ 68 ವರೆಗೂ. ಇದು 19 ಮಾಡ್ಲು. ಇದು ಒಂದು 75 ವರೆಗೂ ಮಾಡ್ಕೊಡ್ತೀವಿ ಸರ್. 38,000 ಮಾಡ್ಕೊಡ್ತೀನಿ. ನಿಮ್ ಕಡೆಯಿಂದ ಬನ್ನಿ ಇನ್ನೂ ಕಮ್ಮಿ ಮಾಡಿ. ಎಷ್ಟು ಓಡಿದೆ ಸರ್ ಇದು ಸರ್ ಗಾಡಿ? ಇದು ಸೆಕೆಂಡ್ ಓನರ್, ಡಬಲ್ ಸೆಟ್ ಕೀ, ಇನ್ಶೂರೆನ್ಸ್ ಎಲ್ಲ ಇದೆ ಸರ್. ನಿಮ್ಗೆ ಒಂದು 35 ರೇಂಜ್ ಅಲ್ಲಿ ಮಾಡ್ಕೊಡ್ತೀವಿ ಸರ್. ಇದು ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ರು? ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಮತ್ತೊಮ್ಮೆ ಯೂಸ್ಡ್ ಬೈಕ್ ಶೋರೂಮಿಗೆ ಬಂದಿದ್ದೀನಿ. ನಮ್ಮ ಜೊತೆ ಲಲಿತ್ ಅವರು ಇದ್ದಾರೆ. ಈ ಶೋರೂಮ್ ಹೆಸರು SAM ಎಂಟರ್ಪ್ರೈಸಸ್ ಅಂತ. ಇಲ್ಲಿ ನಿಮಗೆ ಯೂಸ್ಡ್ ಬೈಕ್ ಸಿಗುತ್ತೆ. ಮತ್ತೆ ಎಲ್ಲ ಬೈಕ್ಗಳು ಆಲ್ಮೋಸ್ಟ್ ನಿಮಗೆ ಫಸ್ಟ್ ಓನರ್ ಗಾಡಿಗಳು ಸಿಗ್ತವೆ, ಮತ್ತೆ ಹೊಸ ಗಾಡಿಗಳ ತರ ಇದೆ. ಸೊ ಬನ್ನಿ ನೋಡೋಣ, ಲಲಿತ್ ಅವ್ರ ಜೊತೆ ಮಾತಾಡೋಣ. ಯಾವ ತರ ಕಾಸ್ಟಲ್ ಬೈಕ್ಗಳು ಸಿಗ್ತವೆ, ಮತ್ತೆ ಯಾವ ಪ್ರೈಸ್ ಅಲ್ಲಿ ಇದೆ, ಮತ್ತೆ ಎಷ್ಟು ಗಾಡಿಗಳು ಓಡಿರ್ತವೆ, ಯಾವ ಲೋನ್ ಆಗತ್ತಾ ಲೋನ್ ಆಗಲ್ವಾ ನೋಡೋಣ ಬನ್ನಿ. ಹಾಯ್ ಸರ್. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ನಿಮ್ಮ ಶೋರೂಮ್ ಅಲ್ಲಿ ಯಾವ ತರ ಗಾಡಿಗಳು ಸಿಗ್ತವೆ? ಸರ್ ನಮ್ ಶೋರೂಮ್ ಅಲ್ಲಿ ಎಲ್ಲಾ ತರ ಗಾಡಿ ಸಿಗುತ್ತೆ. ಬುಲೆಟ್ ಇಂದ ಹಿಡಿದು ಡಿಯೋ ವರ್ಗೂ ಸಿಗುತ್ತೆ ಸರ್. ನಿಮ್ಗೆಲ್ಲಾ ಮಾಡ್ಲು ಪ್ರೈಸ್ ಸಿಗುತ್ತೆ. ಎಲ್ಲಾ ಗಾಡಿನೂ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ ನಾವು. ನಿಮ್ ಶೋರೂಮ್ ಅಲ್ಲಿ ಯಾವ ಪ್ರೈಸ್ ಇಂದ ಗಾಡಿಗಳು ಸ್ಟಾರ್ಟ್ ಆಗುತ್ತೆ? ಸರ್ ಮಿನಿಮಮ್ ಪ್ರೈಸ್ ಒಂದು 35,000 ಇದೆ. ಒಳ್ಳೆ ಗಾಡಿ ಸ್ಟಾರ್ಟಿಂಗ್ ಪ್ರೈಸ್ 30 ಇಂದಾನೆ ಸ್ಟಾರ್ಟಿಂಗ್. ಓಕೆ, ಬನ್ನಿ ನೋಡೋಣ ಯಾವ ತರ ಬೈಕ್ ತೋರಿಸ್ತೀರಾ. ಯಾವ ಗಾಡಿಯಿಂದ ಸ್ಟಾರ್ಟ್ ಮಾಡ್ತೀರಾ? ಇದು ಬುಲೆಟ್ 2020 ಮಾಡಲು. ಜೆನ್ಯೂನ್ ಬರೀ 8,000 ಓಡಿದೆ. ನಿಮ್ಗೆ ಯಾರಿಗೂ ಕೊಡ್ದಿರೋ ಪ್ರೈಸ್ ಅಲ್ಲಿ ನಾವು ಕೊಡ್ತೀರಿ. ನೋಡಿ ಸರ್, ಒಂದು ಸ್ಕ್ರಾಚ್ ಇಲ್ಲ, ಒಂದು ದಂಟ್ ಇಲ್ಲ ಗಾಡಿಯಲ್ಲಿ. ಹೊಸ ಗಾಡಿ, 2 ಹೊಸ ಟೈರ್. ಸರ್ ಓನರು ಸಿಂಗಲ್ ಓನರ್, ಇನ್ಶೂರೆನ್ಸ್, ಡಬಲ್ ಸೆಟ್ ಕೀ ಎಲ್ಲ ಇದೆ ಸರ್ ಈ ಗಾಡಿಯಲ್ಲಿ. ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಳೋಣ ಬನ್ನಿ ಸರ್. ಯಾರು ಕೊಡ್ದಿರೋ ಬೆಲೆಗೆ ನಾವು ನಮ್ ಶೋರೂಮ್ ಅಲ್ಲಿ ಮಾಡ್ಕೊಡ್ತೀವಿ ನಿಮ್ಗೆ. 2020 ಮಾಡಲ್, 2020 ಮಾಡಲಿ ಸರ್. ಇದು ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್? ಸರ್ ನಿಮ್ಗೊಂದು 2 lakhs ಇಂದ 195 ವರೆಗೂ ಮಾಡ್ಕೊಡ್ತೀವಿ ಸರ್. ನೋಡಿ ವೀಕ್ಷಕರೇ, ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಬರೀ 8,000 ಓಡಿದೆ. ನೀವು ನೋಡಬಹುದು, ಬರೀ 8,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್. ಸೊ ನಿಮಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ. ಬಂದ್ ನೋಡಿ, ಗಾಡಿ ಕೂಡ ಹೊಸದಿದೆ. ಸೊ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಅಲ್ಲಿ ಕಾಣುವಂತ ಕಾಂಟ್ಯಾಕ್ಟ್ ನಂಬರ್ ನ ಕಾಲ್ ಮಾಡಿ ನಿಮಗೆ ಗಾಡಿ ಬಗ್ಗೆ ಮಾಹಿತಿ ಬೇಕಂದ್ರೆ ಅವ್ರು ಕೊಡ್ತಾರೆ. ಸರ್ ನೆಕ್ಸ್ಟ್ ಗಾಡಿ ಸರ್, ನೆಕ್ಸ್ಟ್ ಬನ್ನಿ ಸರ್. ನಮ್ಮ ಹತ್ರ ಈ ಡಿಮ್ಯಾಂಡಿಂಗ್ ಗಾಡಿ ಡಿಯೋ DX ಇದೆ. ಆಮೇಲೆ ನಾರ್ಮಲ್ ಮೀಟರ್ ಡಿಯೋ ಇದೆ. ಇದು ನಾರ್ಮಲ್ ಮೀಟರ್ ಡಿಯೋ. ಇದು 19 ಮಾಡ್ಲು. 68 ವರೆಗೂ ಮಾಡ್ಕೊಡ್ತೀವಿ ಸರ್. ಇದು ನಿಮ್ಗೆ 68 ವರೆಗೂ. ಸರ್ ಓನರು ಸಿಂಗಲ್ ಓನರ್ ಸರ್. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಸರ್? ಬೆಸ್ಟ್ ಇನ್ಸೂರೆನ್ಸ್ ಇದೆ ಸರ್ ಇದ್ರಲ್ಲಿ. ಡಬಲ್ ಸೆಟ್ ಕೀ ಎಲ್ಲ ಇದೆ ಸರ್ ಇದ್ರಲ್ಲಿ. ಓಕೆ, ನೆಕ್ಸ್ಟ್ ಗಾಡಿ ಸರ್. ಸರ್ ನೆಕ್ಸ್ಟ್ ಇದು ಡಿಯೋ DX ಗ್ರೇ ಕಲರ್. ಇದು 19 ಮಾಡ್ಲು. ಇದು ಒಂದು 75 ವರೆಗೂ ಮಾಡ್ಕೊಡ್ತೀವಿ ಸರ್. 19 ಮಾಡ್ಲು. ಎಷ್ಟು ಓಡಿದೆ? ಇನ್ಸೂರೆನ್ಸ್ ಎಲ್ಲ ಇದೆ ಸರ್ ಇದ್ರಲ್ಲಿ. ಎಷ್ಟು ಓಡಿದೆ ಸರ್? ಜೆನ್ಯೂನ್ 19,000 ಓಡಿದೆ ಇದು ಅಷ್ಟೇ. ಓಕೆ, ನೆಕ್ಸ್ಟ್ ಗಾಡಿ ಸರ್. ಸರ್ ಇದು ಡಿಯೋ DX ಬ್ಲಾಕ್ ವಿತ್ ಗೋಲ್ಡ್. ಇದು 19 ಮಾಡ್ಲು. 19 ಮಾಡಲು. ಇದು ನಿಮ್ 76 ವರೆಗೂ ಮಾಡ್ಕೊಡ್ತೀವಿ ಸರ್. ಇದು ಸಿಂಗಲ್ ಓನರ್. ಸಿಂಗಲ್ ಓನರ್. ಇನ್ಸೂರೆನ್ಸ್ 15,000 ಹೊಡೈತೆ. ಇನ್ಸೂರೆನ್ಸ್ ಎಲ್ಲ ಇದೆ ಸರ್. ಸರ್ ನೆಕ್ಸ್ಟ್ ಗಾಡಿ ಸರ್, ನೆಕ್ಸ್ಟ್ ಇದು ಆಕ್ಟಿವಾ 125 19 ಮಾಡ್ಲು. ನಿಮ್ಗೊಂದು 65,000 ವರೆಗೂ ಮಾಡ್ಕೊಡ್ತೀವಿ ಸರ್. ಇದು ಸರ್ ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಸರ್ ಇದು 12,000 ಓಡಿದೆ ಸರ್. ಜೆನ್ಯೂನ್. ಇನ್ಸೂರೆನ್ಸ್ ರನ್ನಿಂಗ್. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇದು ನೆಕ್ಸ್ಟ್ ಗಾಡಿ ಸರ್. ಇದು ಆಕ್ಟಿವಾ 22 ಮಾಡ್ಲು ಸರ್. ಇದು 22 ಮಾಡಲು. ಇದು ಜೆನ್ಯೂನ್ 18,000 ಓಡಿದೆ. 18,000. ಇನ್ಶೂರೆನ್ಸ್ ಎಲ್ಲ ಇದೆ ಸರ್ ಇದ್ರಲ್ಲಿ. ಓಕೆ, ಓನರು ಸರ್? ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್ ಗಾಡಿ. ಯಾರು ಕೊಡ್ದಿರೋ ಪ್ರೈಸ್ ಅಲ್ಲಿ ನಾವು ಮಾಡ್ಕೊಡ್ತೀವಿ. ಎಷ್ಟು ಪ್ರೈಸ್ ಅಂದ್ರೆ ಅದು? ಇದು 72 ಹೇಳ್ತಾರೆ. ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್. ನೆಕ್ಸ್ಟ್ ಸರ್, ಇದು ಸ್ಪ್ಲೆಂಡರ್ 18 ಮಾಡಲು. ಸ್ಪ್ಲೆಂಡರ್ 18 ಮಾಡಲು. ಇದು ನೋಡಿ ಸರ್, ಫುಲ್ ರೆಡಿ ಸ್ಟಾಕ್ ಕಂಡೀಷನ್ ಅಲ್ಲಿ ಇದೆ ಸರ್. HSRP ಜೊತೆ ಇದೆ ಗಾಡಿ. ಇದು HSRP ನಂಬರ್ ಪ್ಲೇಟ್. ಜೆನ್ಯೂನ್ ನಿಮ್ಗೊಂದು 19,000 ಓಡಿದೆ ಅಷ್ಟೇ ಸರ್. ಇದು 19,000 ಮಾಡಲು. 18 ಇದು 18 ಮಾಡಲು. ಓಕೆ, ಏನು ಕಾಸ್ಟ್ ಇದೆ ಸರ್ ಅದು ಪ್ರೈಸ್? ಇದು ಒಂದು 68,000 ವರ್ಗ ಮಾಡ್ಕೊಡ್ತೀವಿ ಸರ್. 68,000 ಮಾಡ್ಕೊಡ್ತೀವಿ ಸರ್. ಓಕೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸಿಂಗಲ್ ಓನರ್ ಗಾಡಿ. ಓಕೆ, ನೆಕ್ಸ್ಟ್ ಗಾಡಿ ಸರ್. ಸರ್ ನೆಕ್ಸ್ಟ್ FZ 13 ಮಾಡಲು. ಯಾರು ಕೊಡ್ದಿರೋ ಪ್ರೈಸ್ ನೀವು ಮಾಡ್ಕೊಡ್ತೀರಿ ಸರ್. ಇದು 38,000 ಮಾಡ್ಕೊಡ್ತೀನಿ. ನಿಮ್ ಕಡೆಯಿಂದ ಬನ್ನಿ ಇನ್ನೂ ಕಮ್ಮಿ ಮಾಡಿ. ಎಷ್ಟು ಓಡಿದೆ ಸರ್? ಇದು ಸರ್ ಒಂದು 32,000 ಕಿಲೋಮೀಟರ್ ಓಡಿದೆ. ಇದು 32,000 ಕಿಲೋಮೀಟರ್ ಓಡಿದೆ. ಎಷ್ಟು ಸರ್ ಓನರು? ಸಿಂಗಲ್ ಓನರ್ ಸರ್. ಇದನ್ನು ಸಿಂಗಲ್ ಓನರ್. ಎಲ್ಲ ಸಿಂಗಲ್ ಓನರ್. 38,000. ಸರ್ ನೆಕ್ಸ್ಟ್ ಗಾಡಿ ಸರ್. ಇದು 17ನೇ ಮಾಡ್ಲು. ಡಿಸ್ಕವರ್. ಓಕೆ, 17ನೇ ಮಾಡ್ಲು. ಸೆಕೆಂಡ್ ಓನರ್ ಗಾಡಿ. ಇದು ಸೆಕೆಂಡ್ ಓನರ್. ಡಬಲ್ ಸೆಟ್ ಕೀ, ಇನ್ಶೂರೆನ್ಸ್ ಎಲ್ಲ ಇದೆ ಸರ್. ನಿಮ್ಗೆ ಒಂದು 35 ರೇಂಜ್ ಅಲ್ಲಿ ಮಾಡ್ಕೊಡ್ತೀವಿ ಸರ್. ಇದು ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಅದು? ಸರ್ ಇದು 13 ಕಿಲೋಮೀಟರ್ ಓಡಿದೆ ಅಷ್ಟೇ. 28 ಓಡಿದೆ ಗಾಡಿ. ನೋಡಿ ವೀಕ್ಷಕರೇ, ಸೆಕೆಂಡ್ ಓನರ್ ಗಾಡಿ ಆದ್ರೂ ಚೆನ್ನಾಗಿದೆ. ನಿಮಗೆ ಲೋ ಬಜೆಟ್ ಅಂತ ಬರ್ತಾರಲ್ಲ ಸರ್, ಅಂತವ್ರಿಗೆಲ್ಲ ಮೈಲೇಜ್ ಮಾಡ್ತೀವಿ. ಮೈಲೇಜ್ ಗಾಡಿ ಇದು. ಓಕೆ ಸರ್, ನೆಕ್ಸ್ಟ್ ಗಾಡಿ ಸರ್. ಇದು 17 ಮಾಡ್ಲು. ಅವೆಂಜರ್ 220cc. ಇದು 220cc. ಓನರ್ ಎಷ್ಟು ಸರ್? ಸರ್ ಇದು ಸಿಂಗಲ್ ಓನರ್. ಸರ್ ಮಾಡಲು 17
17 ಮಾಡಲ್ ಸಿಂಗಲ್ ಓನರ್ ಸರ್. ಎಷ್ಟು ಸಾವಿರ ಕಿಲೋಮೀಟರ್ ಓಡಿದೆ ಸರ್ ಇದು 28,000 ನೋಡಿದೆ ಸರ್. 28,000 ಓಡಿದೆ ಸರ್. ಏನ್ ಕಾಸ್ಟ್ ಹೇಳ್ತಿದ್ದೀರಾ ಸರ್ ಇದು ನಿಮ್ಗೊಂದು 45 ವರ್ಗೂ ಮಾಡ್ಕೊಡೋಣ ಸರ್. 45 ಸರ್ ಮೈಲೇಜ್ ಏನ್ ಬರ್ಬೋದು ಅದು? ಸರ್ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು 35 ಇಂದ 40 ವರ್ಗೂ ಬರುತ್ತೆ ಸರ್. 35 ಇಂದ 40. ಸರ್ ನೆಕ್ಸ್ಟ್ ಸರ್. ಸರ್ ಡಾಮಿನರ್ 400 ನಿಮ್ಗೆಲ್ಲೂ ಸಿಗ್ತಲ್ಲ, ರೇರ್ ಗಾಡಿ ಆಗಿದೆ ಇದು. ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ ಸರ್ ಇದನ್ನು. ಓಕೆ, ಏನ್ ಕಾಸ್ಟ್ ಎಷ್ಟು ಸರ್ ಓನರ್ ಇದು? ಇದು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ 19 ಮಾಡಲ್ ಇದು. 19 ಮಾಡಲ್ ಸಿಂಗಲ್ ಓನರ್. ಎಷ್ಟು ಸಾವಿರ ಕಿಲೋಮೀಟರ್ ಓಡಿದೆ ಸರ್? ಇದು 8,000 ಕಿಲೋಮೀಟರ್ ಓಡಿದೆ. 8,000 ಬರೀ. ಸರ್ ಪ್ರೈಸ್ ಏನ್ ಹೇಳ್ತಿದ್ದೀರಾ? ಸರ್ ಇದು 195 ವರ್ಗೂ ಮಾಡ್ಕೊಳ್ಳೋಣ ಸರ್ ನಿಮ್ಗೆ. 190. ಸರ್ ನೆಕ್ಸ್ಟ್ ಗಾಡಿ ಸರ್ ಇದು ಬಜಾಜ್ ಸಿಟಿ 100. ಇದು ನಿಮ್ 2020 ಮಾಡಲ್. ಇದು 2020 ಮಾಡಲು. ನಿಮ್ ಬೆಸ್ಟ್ ಪ್ರೈಸ್ 60,000 ಮಾಡ್ಕೊಡ್ತೀನಿ ಸರ್. 60,000 ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಏನಿಲ್ಲ ಅಂದ್ರೆ 70 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ ಈ ಗಾಡಿ. 70. ಸರ್ ಓನರ್ ಸಿಂಗಲ್ ಓನರ್ ಸರ್ ಇದು. ಹೌದಾ? ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಇದು 9,000 ಕಿಲೋಮೀಟರ್ ಅಷ್ಟು ಓಡಿರೋದು. ನಿಮ್ಗೆ ಯಾರು ಆ ಪ್ರೈಸ್ ಅಲ್ಲಿ ಕೊಟ್ರೆ ನಾನು ಫ್ರೀ ಆಗಿ ಕೊಡ್ತೀನಿ ಗಾಡಿ. ಓಕೆ ಸರ್ ನೆಕ್ಸ್ಟ್. ಸರ್ ಇದು TVS ವೆಕ್ಟರ್. ಓಕೆ, ಇದು 16 ಮಾಡಲು. 16 ಮಾಡಲು ನೋಡಿ ಸರ್, ಫುಲ್ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಈ ಗಾಡಿ ಮಾತ್ರ. ಸರ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಇದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್ ಎಷ್ಟು ಸಾವಿರ ಕಿಲೋಮೀಟರ್ ಓಡಿದೆ? ಇದು 8,000 ಕಿಲೋಮೀಟರ್ ಓಡಿದೆ ಅಷ್ಟೇ ಸರ್. ಏನ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಿದ್ದೀರಾ ಸರ್? ಸರ್ ನಿಮ್ಗೆ ಇದೊಂದು ಮಿನಿಮಮ್ ಒಂದು 40,000 ಹಂಗ್ ಮಾಡ್ಕೊಡ್ತೀನಿ ಸರ್. 40,000. ಸರ್ ನೆಕ್ಸ್ಟ್ ಗಾಡಿ. ಸರ್ ಇದು RS 200. ಸರ್ ಬ್ಲಾಕ್ ಕಲರ್ ಡಿಮ್ಯಾಂಡಿಂಗ್ ಅಲ್ಲಿ ಇದೆ ಈ ಗಾಡಿ ಅಂತೂ. ನಿಮ್ಗೊಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ, ಎಲ್ಲ ಹೊಸದೇ ಇರೋದು ಈ ಗಾಡಿಯಲ್ಲಿ. ಯಾವ ಶೋರೂಮ್ ಪೀಸ್ ಅಲ್ಲಿ ಏನಿತ್ತು ಅದೇ ಗಾಡಿ ಕಂಡೀಷನ್ ಇದೆ ಹಂಗೆ ಐತೆ. ಓಕೆ ಸರ್ ಓನರ್ ಸಿಂಗಲ್ ಓನರ್ ಸರ್. ಇದು 16 ಮಾಡಲ್. ಇದು ನಿಮ್ಗೆ 135 ವರ್ಗೂ ಮಾಡ್ಕೊಡ್ತೀರಿ. ಎಷ್ಟು ಸಾವಿರ ಕಿಲೋಮೀಟರ್ ಓಡಿದೆ ಸರ್? ಸರ್ ಇದು ಬರೀ 5,000 ಓಡಿದೆ ಅಷ್ಟೇ ಸರ್. 5,000 ಅಷ್ಟೇ ಸರ್. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ರನ್ನಿಂಗ್ ಇನ್ಸೂರೆನ್ಸ್ ಜೊತೆ ಕೊಡ್ತೀನಿ ಸರ್ ಈ ಗಾಡಿ ನಿಮ್ಗೆ. ಓಕೆ ಸರ್ ನೆಕ್ಸ್ಟ್ ಗಾಡಿ ಸರ್. ಡ್ಯೂಕ್ ಸರ್. ಡ್ಯೂಕ್ 17 ಮಾಡಲ್ ಡ್ಯೂಕ್. ಇದು ಸರ್ ಪ್ರೈಸ್? ಇದು ಹುಡುಗರಿಗೆಲ್ಲ ಹೆವಿ ಡಿಮ್ಯಾಂಡಿಂಗ್ ಇಷ್ಟ ಆಗೋ ಗಾಡಿ. ನಿಮ್ಗೆ ಏನಿಲ್ಲ ಬೆಸ್ಟ್ ಅನ್ನು 135 ವರ್ಗೂ ಮಾಡ್ಕೊಡ್ತೀವಿ ಸರ್. ಇದನ್ನು 135 ವರ್ಗೂ. ಸರ್ ಸಿಂಗಲ್ ಓನರ್. ಸಿಂಗಲ್ ಓನರ್, ಡಬಲ್ ಸೆಟ್ ಕಿ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಸರ್ ಎಷ್ಟು ಸಾವಿರ ಕಿಲೋಮೀಟರ್ ಓಡಿದೆ? ಇದು 12,000 ಓಡಿದೆ ಸರ್. 12,000. ಓಕೆ ನೆಕ್ಸ್ಟ್ ಗಾಡಿ ಸರ್. ಸರ್ ಇದು CD 110 ಅನ್ಬಿಟ್ಟು. ಇದು ನಿಮ್ಗೆ 13 ಮಾಡಲು ವಿತೌಟ್ ಶೆಲ್ಫ್. ಇದು ವಿತೌಟ್ ಸ್ಲೇಪ್. ಆದ್ರೆ ಬೆಸ್ಟ್ ಪ್ರೈಸ್ ಆಗಿ ಮಾಡ್ಕೊಡ್ತೀನಿ ಸರ್ ಇದನ್ನ ನಿಮ್ಗೆ. ಏನ್ ಕಾಸ್ಟ್ ಸರ್? ಸರ್ ಇದೊಂದು 38,000 ಮಾಡ್ಕೊಡ್ತೀನಿ ಸರ್. ಓನರ್ ಇದು ಸಿಂಗಲ್ ಓನರ್. ಎಷ್ಟು ಸಾವಿರ ಕಿಲೋಮೀಟರ್ ಓಡಿದೆ ಸರ್? 12,000 ಕಿಲೋಮೀಟರ್ ಓಡಿದೆ ಸರ್ ಅಷ್ಟೇ. ಸರ್ ನೆಕ್ಸ್ಟ್ ಗಾಡಿ. ಶೈನ್ 16 ಮಾಡಲ್ ಶೈನ್. ಓಕೆ, ಎಲ್ಲ ಹೊಸದಿದೆ ಬನ್ನಿ ನೋಡಿ ಸರ್. ಇದು ಎಲ್ಲ ಹೊಸ ಟೈರ್ ಇಂದ ಹಿಡಿದು ರಿಮ್ ಎಲ್ಲ ಹೊಸದೇ ಸರ್. ಪ್ರೈಸ್ ಸರ್? ಪ್ರೈಸ್ ನಿಮ್ಗೆ 65,000 ಮಾಡ್ಕೊಳ್ಳೋಣ ಸರ್. ಓನರ್ ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇರುತ್ತೆ. ಬೆಸ್ಟ್ ಪ್ರೈಸ್ ಮಾಡ್ಕೊಟ್ಬಿಡ್ತೀನಿ ಇದನ್ನ ಮಾತ್ರ. ಶೈನ್ ಶೈನ್ ಸರ್. ಇದು RC. ಎಲ್ಲಾ ಹುಡುಗರು ಕೇಳ್ಕೊಂಡ್ ಬರ್ತಿದ್ದಾರೆ. ಡಿಮ್ಯಾಂಡಿಂಗ್ ಅಲ್ಲಿ ಇದೆ ಈ ಗಾಡಿ. RC 200. ನಿಮ್ ಬೆಸ್ಟ್ ಪ್ರೈಸ್ 135 ಮಾಡಿಸ್ಕೊಡ್ತೀನಿ ಸರ್. ಇದು ಸರ್ ಓನರ್ ಸರ್? ಸಿಂಗಲ್ ಓನರ್. ಸಿಂಗಲ್ ಓನರ್. ಎಷ್ಟು ಸಾವಿರ ಕಿಲೋಮೀಟರ್ ಓಡಿದೆ ಸರ್? ಸರ್ ಬೇರೆ ಇದು 6,000 ಕಿಲೋಮೀಟರ್ ಓಡಿದೆ ಅಷ್ಟೇ ಸರ್. ಇದು ಅಷ್ಟೇ ಸರ್. ನೆಕ್ಸ್ಟ್ ಸರ್ ಇದು ಕ್ಲಾಸಿಕ್ ಬುಲೆಟ್ 350. ಸಿಲ್ವರ್ ಕಲರ್ ಎಷ್ಟೊಂದ್ ಜನ ಕೇಳ್ಕೊಂಡ್ ಬರ್ತಾರೆ, ಅದು ಸಿಗಲ್ಲ. ಇಂತ ಗಾಡಿಯಲ್ಲೂ ಫ್ಯಾನ್ಸಿ ನಂಬರ್ ಜೊತೆ ಇದೆ ಸರ್ ಇದು. ಓಕೆ, ಮತ್ತೆ 2 ಬುಲೆಟ್ ಇದೆ, 2 ಫ್ಯಾನ್ಸಿ ನಂಬರ್. ಸಿಂಗಲ್ ಓನರ್, ಡಬಲ್ ಸೆಟ್ ಕಿ, ಡಬಲ್ ಇನ್ಶೂರೆನ್ಸ್ ಎಲ್ಲಾ ಕೊಡ್ತೀವಿ ಸರ್ ಈ ಗಾಡಿಗೆ. ಸರ್ ಎಷ್ಟು ಸಾವಿರ ಕಿಲೋಮೀಟರ್ ಓಡಿದೆ ಈ ಗಾಡಿ? ಸರ್ ಇದು 25,000 ಕಿಲೋಮೀಟರ್ ಓಡಿದೆ. ಓಕೆ, ನಮ್ ಚಾನಲ್ ಇಂದ ಬಂದ್ರೆ ಇಲ್ಲಿ ಏನ್ ಆಫರ್ ಮಾಡ್ಕೊಡ್ತೀರಾ ಸರ್? ನಿಮ್ ಚಾನಲ್ ಇಂದ ಬಂದ್ರೆ, ನಿಮ್ ಚಾನೆಲ್ ನ ಫಾಲೋ ಮಾಡ್ಕೊಂಡ್ ಬಂದ್ರೆ ನಮ್ಮ ಎಲ್ಲಾ ಕಸ್ಟಮರ್ಗೂ 5,000 ಡಿಸ್ಕೌಂಟ್ ಸರ್. 5,000 ಡಿಸ್ಕೌಂಟ್. ಸರ್ ನಿಮ್ ಲೊಕೇಶನ್ ಎಲ್ಲಿರೋದು? ಸರ್ ವಿವಿಪುರಂ, ಬುರ್ಗಲ್ ಮಠ ರೋಡ್, ಶ್ಯಾಮ್ ಎಂಟರ್ಪ್ರೈಸಸ್ ಅಂತ ಬಂದ್ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ಸರ್. ಓಕೆ ಸರ್, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ಸರ್? ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಓಪನ್ ಇರುತ್ತೆ. ಯಾವ ದಿನ ಓಪನ್ ಇರುತ್ತೆ ಸರ್? ಎಲ್ಲಾ ದಿನಾನು ಇರುತ್ತೆ. ಸಂಡೇ ಮಾತ್ರ ಹಾಫ್ ಡೇ 2 ಗಂಟೆವರೆಗೂ ಇರುತ್ತೆ ಸರ್. ಓಕೆ, ಕಸ್ಟಮರ್ ಏನಾದ್ರು ವಾಟ್ಸ್ಆಪ್ ಕಾಲ್ ಮಾಡಿ ನಿಮ್ಗೆ ಆ ಗಾಡಿ ಬಗ್ಗೆ ಮಾಹಿತಿ ಸರ್ ಎಲ್ಲಾ ಹೇಳ್ತೀರಾ? ಎಲ್ಲಾ ಅಟೆಂಡ್ ಮಾಡ್ತೀರಿ ಸರ್. ಯಾವ್ದೇ ಕಸ್ಟಮರ್ಗೂ ನಾವು ಬೇಜಾರ್ ಮಾಡ್ಸಲ್ಲ ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಅಭಿಲಾಷ್ ಅಂತ ಸರ್. ಸರ್ ನಿಮ್ ಹುಡುಗ ರೇಟ್ ಹೇಳಿದ್ರು. ಓಕೆ, ಸೊ ಈ ಪ್ರೈಸ್ ಗಳನ್ನ ನೋಡ್ಬಿಟ್ಟು ನಮ್ ಚಾನಲ್ ಅಲ್ಲಿ ವಿಡಿಯೋ ನೋಡಿ ಕಸ್ಟಮರ್ಗೆ ನಿಮ್ ಶಾಪಿಗೆ ಬರುವಂತ ಕಸ್ಟಮರ್ಗೆ ಏನ್ ಹೇಳ್ತೀರಾ? ಯಾವ ತರ ಆಫರ್ ಮಾಡ್ಕೊಡ್ತೀರಾ ನಿಮ್ ಶಾಪ್? ಸರ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಿ ಬನ್ನಿ ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ನಮ್ಗೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಿ ಸರ್. ಓಕೆ ಸರ್, ಇನ್ಸೂರೆನ್ಸ್ ಇಲ್ಲದೆ ಇರೋ ಗಾಡಿಗಳು ಇದ್ರೆ ಇನ್ಸೂರೆನ್ಸ್ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀವಿ ಸರ್. ಲೋನ್ ಅವೈಲೇಬಲ್ ಇದೆಯಾ? ಲೋನ್ ಅವೈಲೇಬಲ್ ಇದೆ. ಯಾವ ಲೋನ್ ಇದೆ ಸರ್ ನಿಮ್ಮ ಹತ್ರ? 2015 ಮಾಡಲ್ ಮೇಲೆ ಲೋನ್ ಅವೈಲೇಬಲ್ ಇದೆ. IDFC ಇದೆ, ವೀಲ್ಸ್ ಇದೆ, TVS ಇದೆ ಸರ್. ಸರ್ ಏನ್ ಇಂಟ್ರೆಸ್ಟ್ ರೇಟ್ ಇರುತ್ತೆ ಲೋನ್ ಅಲ್ಲಿ? ಸರ್ ಅದು ಇಲ್ಲೇ ಬಂದಾಗ ಸ್ವಲ್ಪ ಚೆಕ್ ಮಾಡ್ಬಿಟ್ಟು ಒಂದೊಂದು ಸಿವಿಲ್ ಸ್ಕೋರ್ ಮೇಲೆ ಇದಾಗುತ್ತೆ ಸರ್. ಓಕೆ ಸರ್, ನಿಮ್ ಶಾಪ್ ಇರೋದು ಎಲ್ಲಿ ಲೊಕೇಶನ್? ಸರ್ ಲೊಕೇಶನ್ ಬಂದ್ಬಿಟ್ಟು ವಿಪುರಂ, ಸಜನರಾವ್ ಸರ್ಕಲ್. ಸಜನರಾವ್ ಸರ್ಕಲ್ ಇಂದ ಇಲ್ಲಿ ಬಂದ್ರೆ ಪಾರ್ವತಿಪುರಂ ಆರ್ಚ್ ಇದೆ. ಆಪೋಸಿಟ್ ಬಂದೇನೆ SAM ಎಂಟರ್ಪ್ರೈಸಸ್.
ಸರ್ ಯಾವತ್ತು ಓಪನ್ ಇರುತ್ತೆ ನಿಮ್ ಶಾಪು? ಸರ್ ಆಲ್ಮೋಸ್ಟ್ ಎಲ್ಲಾ ದಿನ ಓಪನ್ ಇರುತ್ತೆ ಸರ್. ಏನಾನ ಗೌರ್ಮೆಂಟ್ ರಜೆ ಏನಿರುತ್ತೋ ಅದ್ ಮಾತ್ರ ಕ್ಲೋಸ್ ಇದೆ. ಮೇನ್ ಗೌರ್ಮೆಂಟ್ ರಜಾ ದಿನ ನೀವು ರಜಾ ಮಾಡಿರ್ತೀರಿ? ಎಲ್ಲಾ ಕ್ಲೋಸ್ ಇರಲ್ಲ. ಮೇನ್ ಗಣರಾಜ್ಯೋತ್ಸವ, ಗಣರಾಜ್ಯೋತ್ಸವ ಅಂತದ್ ಏನಾದಾಗ ಕ್ಲೋಸ್. ಸೊ ಇವಾಗ ಡಿಸ್ಪ್ಲೇ ಅಲ್ಲಿ ಕಾಣ್ತಿರೋ ನಂಬರಿಗೆ ಕಸ್ಟಮರ್ ಏನಾದ್ರು ಕಾಲ್ ಮಾಡಿ ನಮ್ಗೆ ಫೋಟೋ ಕಳಿಸಿ ಗಾಡಿ ಬಗ್ಗೆ ಮಾಹಿತಿ ಬೇಕಂದ್ರೆ ಸೊ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಒಳಗೆ ನಿಮಗೆ ಫೋನ್ ಮಾಡ್ಬೇಕು ಸರ್? 10 ಗಂಟೆಯಿಂದ ಒಂದು 8 ಗಂಟೆ ಒಳಗೆ, ಸಂಜೆ 8 ಗಂಟೆ ಒಳಗೆ, 5 ಗಂಟೆವರೆಗೂ ಓಕೆ ರೆಸ್ಪಾನ್ಸ್ ಮಾಡ್ತೀವಿ ಸರ್. ಚಾನಲ್ ಕಡೆಯಿಂದ ಬರೋರ್ಗೆ ಖಂಡಿತ ಮಾಡ್ಕೊಡ್ತೀರಿ, ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಿ. ಆಲ್ಮೋಸ್ಟ್ ನಮ್ಮ ಅದೆಲ್ಲ ಸಿಂಗಲ್ ಓನರ್ ವೆಹಿಕಲ್ ಇರೋದು, ಎಲ್ಲ ಜಿನಿಯನ್ ಮೀಟರ್ ಓಡಿರೋದೇ ಇರೋದು. ಇಂಜಿನ್ 6 ಮಂತ್ ಇಂಜಿನ್ ವಾರಂಟಿ ಕೊಡ್ತೀರಿ. ಓಕೆ, ಆಲ್ಮೋಸ್ಟ್ ಯಾವ್ದು ತೊಂದ್ರೆ ಇಲ್ಲ. ಗಾಡಿ ಎಲ್ಲ ಸರ್ವಿಸ್ ಮಾಡಿಸ್ಕೊಡ್ತೀರಾ? ಖಂಡಿತ ಎಲ್ಲ ಮಾಡಿಸ್ಕೊಡ್ತೀವಿ. ನಮ್ದೇ ಮೆಕ್ಯಾನಿಕ್ ಇದಾರೆ, ಬೇಕಂದ್ರೆ ಅದು ತೋರಿಸ್ತೀರಿ. ಓಕೆ, ಎಲ್ಲ ಮಾಡಿಸ್ಕೊಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್.